ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನಗೆ ರೀಸೆಂಟ್ ಆಗಿ ಒಂದು ಕಾಮೆಂಟ್ ಬರ್ತಿದೆ. ವರ್ಕ್ ಹಾಕಿರೋಂಥ ಬ್ಲೌಸ್ ನ ಹೇಗೆ ಕಟ್ ಮಾಡೋದು ಮತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ನನಗೆ ಕಮೆಂಟ್ ಮಾಡಿದ್ದೀರಾ. ಸೊ ಈ ವಿಡಿಯೋದಲ್ಲಿ ನಾನು ವರ್ಕ್ ಬ್ಲೌಸ್ ಗೆ ಹೇಗೆ ನಾವು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋದು ಮತ್ತೆ ಮೈನ್ ಫ್ಯಾಬ್ರಿಕ್ ಅನ್ನು ಕೂಡ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದು ಬಂದು ಬ್ಲೌಸ್ ಪೀಸು ನೋಡಿ. ಈ ಬ್ಲೌಸ್ ಪೀಸ್ ಮೇಲೆ ನಾನು ಕಂಪ್ಯೂಟರ್ ವರ್ಕ್ ಅನ್ನೋದು ಮಾಡಿಸಿದ್ದೀನಿ. ನಾನೇನಿಲ್ಲಿ ಮೈನ್ ಫ್ಯಾಬ್ರಿಕ್ ಗೆ ಮೊದಲೇ ಮಾರ್ಕಿಂಗ್ ಅನ್ನ ಮಾಡಿ ವರ್ಕ್ ಗೆ ಕಟ್ ಕಳಿಸಿಲ್ಲ. ಸ್ವಲ್ಪ ಬಿಸಿ ಇದ್ದ ಕಾರಣ ರ್ಯಾಂಡಮ್ ಆಗಿ ಕೊಟ್ಟು ಕಳಿಸಿದ್ದೆ. ಸೊ ಅವರು ವರ್ಕ್ ಹಾಕಿ ಕಳಿಸಿದ್ದಾರೆ. ಸೊ ನೆಕ್ ಬಿಡ್ತೋಗನ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ ಇಲ್ವಾ ಅಥವಾ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಈ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡಬೇಕು ಅಂತ ಕೂಡ ನಿಮ್ಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಲೈನಿಂಗ್ ಅನ್ನೋದು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರಾದ್ರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ನಿಮ್ಗೆ ನನ್ನ ವಿಡಿಯೋ ಯೂಸ್ಫುಲ್ ಆಗ್ತಿದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಅಥವಾ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ. ನೋಡಿ, 1 ಮೀಟರ್ ಲೈನಿಂಗ್ ಅನ್ನೋದು ತಗೊಂಡಿದ್ದೀನಿ. ಫಸ್ಟ್ ಫೋಲ್ಡಿಂಗ್ ಸೈಡ್ ನನ್ನ ಸೈಡ್ ಇದೆ, ಓಪನಿಂಗ್ಸ್ ಅನ್ನೋದು ನನಗೆ ಅಪೋಸಿಟ್ ಸೈಡ್ ಇದೆ. ಯಾಕಂದ್ರೆ ಇದು ಫ್ರಂಟ್ ಹುಕ್ಸ್ ಬರ್ತಾ ಇರೋದ್ರಿಂದ ನಾವು ಫಸ್ಟ್ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಒಂದು ಬೇಸ್ ಲೈನ್ ಹಾಕೊಂಡು ಆನಂತರ 1/2 ಇಂಚ್ ಮಾರ್ಜಿನ್ ಗೆ ಇನ್ನೊಂದು ಲೈನ್ ಅನ್ನೋದು ಹಾಕೊಂಡಿದ್ದೀನಿ. ಕಸ್ಟಮರ್ ಗೆ ಬ್ಲೌಸ್ ರೆಡಿ ಲೆಂತ್ ಬಂದು 14 ಇಂಚಸ್ ಬೇಕು. ನೋಡಿ, 14 ಇಂಚಸ್ ಗೆ ರೀತಿ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ನ ಜಾಯಿನ್ ಮಾಡೋದಕ್ಕೆ ಒಂದು 1/2 ಇಂಚ್ ಮಾರ್ಜಿನ್ ಕೂಡ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂತಾ ಇದ್ದೀನಿ. ಕಸ್ಟಮರ್ ಆರ್ಮ್ ರೌಂಡ್ ಬಂದು 16 ಇಂಚಸ್. 16 ಡಿವೈಡೆಡ್ ಬೈ 2 ಮಾಡಿದ್ರೆ 8 ಬರುತ್ತೆ. ಆ 8 ಅಲ್ಲಿ -2 ಇಂಚಸ್ ನ ನಾವು ಮೈನಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ -2 ಇಂಚಸ್ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆ ಲೈನ್ ಇಂದ 6 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನು. ಈ ಚೆಸ್ಟ್ ಲೈನ್ ಮೇಲೆ ನಾವು ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇವರ ಕಸ್ಟಮರ್ ಚೆಸ್ಟ್ ಬಂದು 35 ಡಿವೈಡೆಡ್ ಬೈ 4 ಮಾಡಿದ್ರೆ 8.75 ಬರುತ್ತೆ. ಅದಕ್ಕೆ 0.25 ಇಂಚನ್ನ ನಾವು ಲೂಸಿಂಗ್ ಅನ್ನೋದು ಆಡ್ ಮಾಡ್ಕೋಬೇಕು. ಸೊ ಆಡ್ ಮಾಡಿದಾಗ 9.5 ಅನ್ನೋದು ಬರುತ್ತೆ. ಫೋಲ್ಡಿಂಗ್ ಸೈಡ್ ಇಂದ 9.5 ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವ್ರ ಫುಲ್ ಶೋಲ್ಡರ್ ಬಂದು 14 ಡಿವೈಡೆಡ್ ಬೈ 2 ಮಾಡಿದ್ರೆ 7 ಇಂಚಸ್. ಸೊ ಶೋಲ್ಡರ್ ಲೈನ್ ಅಲ್ಲಿ 7 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಸ್ಟಮರ್ ಡೀಪ್ ಎಷ್ಟು ಆಗ್ತಾ ಇದಾರೆ ಅಂತ ನೋಡ್ಕೊಂಡು ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಈ ಕಸ್ಟಮರ್ ಡೀಪ್ ಬಂದು 4 ಇಂಚಸ್ ಪಟ್ಟಿ ಅನ್ನೋದು ಬೇಕು ಅಂತ ಹೇಳಿದೆ. ನೋಡಿ, ಕೆಳಗಡೆಯಿಂದ 4 ಇಂಚಸ್ ಈ ರೀತಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ವರ್ಕ್ ಬ್ಲೌಸ್ ಅಲ್ಲಿ ಕೂಡ ಡೀಪ್ ಚೆಕ್ ಮಾಡ್ಕೋಬೇಕು ಒಂದ್ಸಲ ಎಷ್ಟಿದೆ ಲೆಂತ್ ಅಂತ. ನೋಡಿ, ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಮೇಲ್ಗಡೆಯಿಂದ ಈ ರೀತಿ ಟೇಪ್ ಅನ್ನು ಇಟ್ಟಾಗ ನೋಡಿ, ಆಲ್ಮೋಸ್ಟ್ ಇವ್ರದ್ದು ಡೀಪ್ ಬಂದು 10.5 ಇಂಚ್ ಅನ್ನೋದು ಡೀಪ್ ಇದೆ. ಪ್ರತಿ 4 ಇಂಚಿಗೆ ನಾವು 1 ಇಂಚ್ ಅನ್ನೋದು ಶೋಲ್ಡರ್ ಅಲ್ಲಿ ಮೈನಸ್ ಮಾಡಬೇಕು. 8 ಇಂಚಸ್ ಹತ್ತಿಗೆ ನಾವು 2 ಇಂಚಸ್ ಮೈನಸ್ ಮಾಡಿದ್ವಿ. 10 ಇಂಚಸ್ ಎಬೋವ್ ನಮಗೆ ಡೀಪ್ ಬರ್ತಿದೆ ಅಂದ್ರೆ ನೀವು ಶೋಲ್ಡರ್ ಅಲ್ಲಿ 2.5 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೊಳ್ಳಿ. ಇವ್ರಿಗೆ ಬಂದು 10.5 ಇಂಚಸ್ ಅನ್ನೋದು ಡೀಪ್ ಬರ್ತಾ ಇರೋದ್ರಿಂದ ನಾನು ಶೋಲ್ಡರ್ ಅಲ್ಲಿ 2.5 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. 7 ಇಂಚಸ್ ಆಫ್ ಶೋಲ್ಡರ್ ಅಲ್ಲಿ 2.5 ಇಂಚಸ್ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಉಳಿದಿರುತ್ತೆ? 4.5 ಇಂಚ್ ಅನ್ನೋದು ಉಳಿದಿರುತ್ತೆ. ಆ 4.5 ಇಂಚಿಗೆ ಅರ್ಧ ಇಂಚನ್ನ ನಾವು ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಮಾರ್ಜಿನ್ ಬೇಕಾಗುತ್ತಲ್ಲ, ಆ ಮಾರ್ಜಿನ್ಗೋಸ್ಕರ ಆಡ್ ಮಾಡ್ಕೋಬೇಕು. 10 ಇಂಚ್ ಅಬೌವ್ ಡೀಪ್ ಇದೆ ಅಂದ್ರೆ ನೀವು ಶೋಲ್ಡರ್ ಅಲ್ಲಿ 2.5 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು 1/2 ಇಂಚು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊಂಡಾಗ 5 ಇಂಚಸ್ ಆಯ್ತು. ಮೇಲ್ಗಡೆನೂ 5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಲೈನ್ ಅಲ್ಲೂ ಕೂಡ 5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಚೆಸ್ಟ್ ಲೈನ್ ಅಲ್ಲೂ 5 ಇಂಚಸ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ, ಈ ರೀತಿ. ಈ ಕಸ್ಟಮರ್ ಬ್ಯಾಕ್ ಡೀಪ್ ಬಂದು 10.5 ಇಂಚ್ ಆಗ್ತಾ ಇರೋದ್ರಿಂದ ನಾವು ಚೆಸ್ಟ್ ಅಲ್ಲಿ ವಿಡ್ತ್ ಅನ್ನೋದು ಕಡಿಮೆ ಮಾಡ್ಕೋಬೇಕು. ಯಾವ ರೀತಿ ಕಡಿಮೆ ಮಾಡ್ಬೇಕು ಅಂದ್ರೆ ಚೆಸ್ಟ್ ಲೈನ್ ಇಂದ ಕೆಳಗಡೆ ಪ್ರತಿ 1 ಇಂಚಿಗೆ ನೀವು 1/4 ಇಂಚನ್ನ ಮೈನಸ್ ಮಾಡ್ಕೊಂತ ಬರ್ಬೇಕು ವಿಡ್ತ್ ಅಲ್ಲಿ. ಅಂದ್ರೆ ಚೆಸ್ಟ್ ಲೈನ್ ಅಲ್ಲಿ ವಿಡ್ತ್ ಅನ್ನೋದು ಪ್ರತಿ 1 ಇಂಚಿಗೆ 1/4 ಇಂಚ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆಯಿಂದ ಚೆಸ್ಟ್ ಲೈನ್ ವರೆಗೂ ನಮ್ಗೆ 6 ಇಂಚಸ್ ಇದೆ. ನೋಡಿ, 6 ಇಂಚಸ್ ಇಂದ ಕೆಳಗಡೆ ನಮ್ಗೆ 1 2 3 4 ಇಂಚಸ್ ಅನ್ನೋದು ಬಂದಿದೆ. ಅಂದ್ರೆ 4 ಇಂಚಸ್ಗೆ ನಾವು 1/4 ಇಂಚ್ ಪ್ರತಿ 1 ಇಂಚಿಗೆ 1/4 ಇಂಚ್ ಮೈನಸ್ ಮಾಡಿದ್ರೆ ನಾವು 1 ಇಂಚ್ ಅನ್ನೋದು ವಿಡ್ತ್ ಅನ್ನೋದು ಕಡಿಮೆ ಮಾಡ್ಕೋಬೇಕು. ನೋಡಿ, 0.5 0.5 0.5 0.5 4 ಇಂಚ್ ಇರೋದ್ರಿಂದ ನಮ್ಗೆ ಚೆಸ್ಟ್ ಲೈನ್ ಇಂದ ಕೆಳಗಡೆ ಡೀಪ್ ಅನ್ನೋದು ನಾನಿಲ್ಲಿ ಪ್ರತಿ 1 ಇಂಚ್ಗೆ 1/4 ಇಂಚ್ ಮೈನಸ್ ಮಾಡ್ಕೊಂಡು ವಿಡ್ತ್ ಅಲ್ಲಿ 1 ಇಂಚ್ ಅನ್ನೋದು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಚೆಸ್ಟ್ ಲೈನ್ ಇಂದ ನಿಮ್ಮ ಡೀಪ್ ಅನ್ನೋದು ಕೆಳಗಡೆ ಹೋಗ್ತಾ ಇದೆ, ಇನ್ನೂ ಜಾಸ್ತಿ ಹೋಗ್ತಾ ಇದೆ ಅಂದ್ರೆ ನೀವು ಪ್ರತಿ 1 ಇಂಚಿಗೆ 1/4 ಇಂಚ್ ಅನ್ನೋದು ನೀವು ಚೆಸ್ಟ್ ಲೈನ್ ಅಲ್ಲಿ ಮೈನಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಹಾರ್ಮೋಲ್ ಕೆಳಗಡೆ ಯಾವುದೇ ರೀತಿ ಒಂದು ರಿಂಕಲ್ಸ್ ಅನ್ನೋದು ಫಾರ್ಮ್ ಆಗೋದಿಲ್ಲ. ನೋಡಿ, ಈಗ ನಾವು 1 ಇಂಚ್ ಒಳಗಡೆ ಬಂದು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈಗ ನಾನು ನೀಟಾಗಿ ಹಾರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ನಾವೇನ್ ಸ್ಟಿಚ್ ಹಾಕ್ತಿವಲ್ವಾ ಹಾರ್ಮೋಲ್ ಹತ್ರ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ಅಲ್ಲಿಗೆ ಕರೆಕ್ಟ್ ಆಗಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಂಡು, ಅಂದ್ರೆ 1/2 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಂಡು ನೀವು ಆರ್ಮ್ ರೌಂಡ್ ಕರೆಕ್ಟ್ ಆಗಿ ಬಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆಕ್ ಮಾಡಿದಾಗ ನನಗೆ
ಒಂದು 3/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರ್ತಾ ಇದೆ ನೋಡಿ. ಈ ರೀತಿ ಚೆಕ್ ಮಾಡಿದಾಗ ನಂಗೆ ಆಲ್ಮೋಸ್ಟ್ 3/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಬರ್ತಾ ಇದೆ. ಸೊ ಆಗೇನ್ ಮಾಡ್ಬೇಕಂದ್ರೆ ಚೆಸ್ಟ್ ಲೈನ್ ಅನ್ನೋದು ಸ್ವಲ್ಪ ಮೇಲ್ಗಡೆಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ ಆಗಿ ನಿಮ್ಗೆ ಚೆಸ್ಟ್ ಲೈನ್ ಸರಿ ಆರ್ಮ್ ರೌಂಡ್ ಅನ್ನೋದು ಮ್ಯಾಚ್ ಆಗ್ತಿದ್ರೆ ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಏನಾದ್ರೂ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ನೀವು ಚೆಸ್ಟ್ ಲೈನ್ ಅನ್ನ ಮೇಲೆ ಅಥವಾ ಕೆಳಗಡೆ ಮಾಡ್ಕೊಳ್ಳಿ. ನೋಡಿ ಆರ್ಮ್ ಕರ್ವ್ ಶೇಪ್ ನ ಸ್ವಲ್ಪ ಲೈಟ್ ಆಗಿ ಮೇಲ್ಗಡೆಗೆ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಈಗಲೂ ಕೂಡ ನಮ್ಗೆ ಮ್ಯಾಚ್ ಆಗಲಿಲ್ಲ ಅಂದ್ರೆ ನಾನು ಚೆಸ್ಟ್ ಲೈನ್ ಅನ್ನ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಮ್ಯಾಚ್ ಆಗಲಿಲ್ಲ. ಈಗ ಒಂದು 1/4 ಇಂಚ್ ಅಷ್ಟು ಚೆಸ್ಟ್ ಲೈನ್ ಅನ್ನ ನಾನು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡು ಈಗ ನಾನು ಮತ್ತೆ ಹೊಸದಾಗಿ ಆರ್ಮೋಲ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಜಾಸ್ತಿ ಬರ್ತಿದ್ರೆ ಚೆಸ್ಟ್ ಲೈನ್ ಅನ್ನ ಮೇಲೆ ಮಾಡ್ಕೊಳ್ಳಿ, ಕಡಿಮೆ ಬರ್ತಿದ್ರೆ ಚೆಸ್ಟ್ ಲೈನ್ ಅನ್ನ ಕೆಳಗಡೆಗೆ ಮೂವ್ ಮಾಡ್ಕೋಬೇಕು. ಈಗ ಇನ್ನೊಂದ್ಸಲ ನಾನು ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಲ ಕೂಡ ನಮಗೆ 8 ಇಂಚಸ್ ಅನ್ನೋದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಇಲ್ಲಿ ಚೆಕ್ ಮಾಡ್ಕೊಂಡಾಗ ನನಗೆ 8/4ಗೆ ಒಂದು ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಾ ಇದೆ. ಸೊ ನಾನೇನು ಈಗ ಚೇಂಜ್ ಮಾಡೋಕೆ ಹೋಗಲ್ಲ, ಇರಲಿ ಅಂತ ತಗೊಳ್ತಾ ಇದ್ದೀನಿ. ಈಗ ನಮಗೆ ರೆಡಿ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೋಬೇಕು. ನೋಡಿ ಅವ್ರಿಗೆ ಬೇಕಾಗಿರೋ ಶೋಲ್ಡರ್ ಪಟ್ಟಿ ಬಂದು 2 ಇಂಚಸ್ಸು. ಸ್ಲೀವ್ಸನ್ನು ಅಟ್ಯಾಚ್ ಮಾಡೋಕ್ಕೆ ನಾವೇನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದು ಅಲ್ಲಿಂದ ಒಳಗಡೆಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಅದು ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 2 ಇಂಚಸ್ ಪಟ್ಟಿ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇವರು ಕಸ್ಟಮರ್ ವೇಸ್ಟ್ ರೌಂಡ್ ಬಂದು 30 ಇಂಚಸ್ಸು ಡಿವೈಡೆಡ್ ಬೈ 4 ಮಾಡಿದ್ರೆ 7.5 ಇಂಚಸ್ ಅನ್ನೋದು ಬರ್ತಿದೆ. ಫೋಲ್ಡಿಂಗ್ ಸೈಡಿಂದ 7.5 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. 3/4 ಇಂಚು ಡಾಟ್ಗೋಸ್ಕರ ತೊಗೊಳ್ತಾ ಇದ್ದೀನಿ. 2 ಇಂಚಸ್ ಮಾರ್ಜಿನ್ಗೋಸ್ಕರ ತೊಗೊತಾ ಇದ್ದೀನಿ. ಸೇಮ್ 2 ಇಂಚಸ್ ಮಾರ್ಜಿನ್ ಅನ್ನೋದು ಚೆಸ್ಟ್ ಲೈನಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ನ ಈ ರೀತಿ ಲೈನ್ಸ್ ಹಾಕಿ ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಬ್ಯಾಕಲ್ಲಿ ಡಾಟ್ಸನ್ನು ಕೂಡ ಮಾರ್ಕ್ ಮಾಡ್ಕೊಂಡು ನೋಡಿ ಟೇಪನ್ನು ಈ ರೀತಿ ಫಿಟ್ಟಿಂಗ್ ಲೈನ್ ಹತ್ರಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಟೇಪನ್ನು ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ನೀವು ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಡಾಟ್ ಬಂದು 3.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ಡಾಟ್ ಅನ್ನೋದು ನಮ್ಮದು ಏನು ಡೀಪ್ ಇರುತ್ತಲ್ಲ ಅದಕ್ಕಿಂತ ಮೇಲ್ಗಡೆ ಹೋಗಬಾರ್ದು. ಡೀಪು ಏನಿರುತ್ತೋ ಅದಕ್ಕಿಂತ ಆದಷ್ಟು ಕೆಳಗಡೆ ಇರೋ ಥರನೇ ನೀವು ನೋಡ್ಕೊಳ್ಳಿ ಬ್ಯಾಕಲ್ಲಿ ಡಾಟ್ ಅನ್ನೋದು. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇದು ಬಂದು ಚೆಸ್ಟ್ ಮೆಥಡು. ಬಸ್ಟ್ ಮೆಥಡ್ ಬೇರೆ ಇರುತ್ತೆ, ಚೆಸ್ಟ್ ಮೆಥಡ್ ಬೇರೆ ಇರುತ್ತೆ. ನೀವೆರಡನ್ನೂ ಒಂದಕ್ಕೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನಿಲ್ಲಿ ಬೋತ್ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಚೆಸ್ಟ್ ಮೆಥಡಲ್ಲೇ ಕಟಿಂಗ್ ಅನ್ನೋದು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಏನು ಮಾರ್ಕಿಂಗ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿ ಕಟ್ ಮಾಡ್ಕೊಂಡಾಗ ನೆಕ್ ಬಿಡ್ತ ಹತ್ರ ಮತ್ತು ಬ್ಯಾಕ್ ಡಾಟ್ಸು ಸೈಡ್ ಸೀಮ್ ಲೈನ್ ಹತ್ರ ಎಲ್ಲ ಕೂಡ ನಾವು ಈ ರೀತಿ ನಾಚಸ್ ಅನ್ನೋದು ಕಂಪಲ್ಸರಿ ಇಟ್ಕೋಬೇಕು. ಹಾಗೆ ಫೋಲ್ಡಿಂಗ್ ಸೈಡಲ್ಲಿ ಮಿಡ್ ಪಾಯಿಂಟ್ ಹತ್ರ ಕೂಡ ಈ ರೀತಿ ನಾಚ್ ಅನ್ನೋದು ಇಟ್ಕೊಳ್ಳಿ. ಇವೆಲ್ಲ ನಿಮಗೆ ಈ ನಾಚ್ ಪಾಯಿಂಟ್ಸ್ ಎಲ್ಲವೂ ಕೂಡ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಈಗ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬ್ಯಾಕಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 7.25 ಇಂಚ್ ಅನ್ನೋದು ಬರ್ತಾ ಇದೆ ಇವ್ರ ಸೈಜ್ಗೆ. ನಾನು ಯಾವ ಲೈನಲ್ಲಿ ಟೇಪ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ಇವರ ಸೈಜ್ಗೆ 7.25 ಇಂಚ್ ಅನ್ನೋದು ನಮಗೆ ಆರ್ಮ್ ರೌಂಡ್ ಅನ್ನೋದು ಸಿಕ್ಕಿದೆ. ಈ 7.25 ಇಂಚ್ಗೆ ನಾವು ಸ್ಲೀವ್ಸ್ ಅನ್ನೋದು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಬಿಡುತ್ತೆ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. 7.25 ಇಂಚು ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ನಾವು ಈ ಫೋಲ್ಡಿಂಗ್ ಅನ್ನೋದು ತಗೋಬೇಕು. ನೀವು ಈಕ್ವಲ್ ಆಗಿ ಫೋಲ್ಡಿಂಗ್ ಅನ್ನೋದು ತೊಗೊಂಡ್ಬಿಟ್ಟಿದ್ದೀರಾ ಅಂದರೆ ಸ್ಲೀವ್ಸ್ಗೆ ಎರಡೂ ಸೈಡು ನೀವು ಪೀಸಸ್ ಅನ್ನೋದು ಜಾಯಿನ್ ಮಾಡಬೇಕಾಗುತ್ತೆ. ಆದರೆ ಈ ರೀತಿ ಒಂದು 2 ಲೇಯರ್ ಉದ್ದ ಇನ್ನೊಂದು 2 ಲೇಯರ್ ಈ ರೀತಿ ಶಾರ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡ್ರೆ ಒಂದು ಸೈಡ್ ಮಾತ್ರ ನೀವು ಸ್ಲೀವ್ಸ್ಗೆ ಜಾಯಿನ್ ಅನ್ನೋದು ಕೊಡಬೇಕಾಗುತ್ತೆ. ಫಸ್ಟ್ ಒಂದು ಬೇಸ್ ಲೈನು, ಆನಂತರ ಮಾರ್ಜಿನ್ಗೋಸ್ಕರ 1/2 ಇಂಚಿಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 10 ಇಂಚಸ್ಸು. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಸೇರಿಸ್ಕೊಂಡು ನೀವು 10.5ಗಾದರೂ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾರ್ಜಿನ್ ಸೇರಿಸಿ 10 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವರ ಅಪ್ಪರ್ ಚೆಸ್ಟ್ ಬಂದು 35 ಇದೆ. ನಿಮ್ಮ ಅಪ್ಪರ್ ಚೆಸ್ಟ್ ಎಷ್ಟಿರುತ್ತೋ ಅದನ್ನ ಡಿವೈಡೆಡ್ ಬೈ 10 ಇಂದ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟನ್ನ ನೀವು ಕ್ಯಾಪ್ ಹೈಟ್ ಆಗಿ ತಗೊಳ್ಳಿ. ಇವರ ಅಪ್ಪರ್ ಚೆಸ್ಟ್ ಬಂದು 35 ಡಿವೈಡೆಡ್ ಬೈ 10 ಮಾಡಿದ್ರೆ 3 ಇಂಚಸ್ ಮೇಲೆ 5 ಪಾಯಿಂಟ್ಸ್ ಬರುತ್ತೆ. ಸೊ 3 ಇಂಚಸ್ ಮೇಲೆ 5 ಪಾಯಿಂಟ್ಸ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಕ್ಯಾಪ್ ಹೈಟ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಇವ್ರ ಸ್ಲೀವ್ಸ್ ಲೂಸ್ ಬಂದು 10 ಇಂಚಸ್, ಅದರಲ್ಲಿ ಅರ್ಧ 5 ಇಂಚಸ್. ಮೇಲ್ಗಡೆ ಲೈನಲ್ಲಿ 1 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ.
ಹಾಗೆ ಕೆಳಗಡೆ ಲೈನ್ ಅಲ್ಲಿ ಕ್ಯಾಪ್ ಹೈಟ್ ಲೈನ್ ಅಲ್ಲಿ ನಾನು 3/4 ಇಂಚಿನ ಮೈನಸ್ ಮಾಡಿ 7 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಲೈನ್ ಇಂದ ಕೆಳಗಡೆ ಕ್ಯಾಪ್ ಹೈಟ್ ಲೈನ್ ಗೆ ಈ ರೀತಿ ಟೇಪ್ ನ ಕ್ರಾಸ್ ಆಗಿ ಇಟ್ಟಾಗ ನಿಮ್ಗೆ 7.5 ಇಂಚ್ 7.75 ಇಂಚ್ ಅನ್ನೋದು ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆಗೆ ನೀವು 2 ಇಂಚಸ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಈಗ ಈ ರೀತಿ ಸ್ಕೇಲ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಸ್ಲೀವ್ಸ್ ಅನ್ನೋದು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಕ್ಯಾಪ್ ಹೈಟ್ ಹತ್ರ ಇರೋ ಪಾಯಿಂಟ್ ಮತ್ತೆ ಸ್ಲೀವ್ಸ್ ಲೂಸಿಂಗ್ ಪಾಯಿಂಟ್ ಎರಡನ್ನು ಕೂಡ ಈ ರೀತಿ ಲೈನ್ಸ್ ಹಾಕಿ ಕನೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಲೈನ್ ನಮ್ಗೆ ಈ ರೀತಿ ಕ್ರಾಸ್ ಬಂದಾಗ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ ಒಂದು ಲೈನ್ಗೆ ನೀವು ಸ್ಕೇಲ್ ಅನ್ನ ಈ ರೀತಿ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಎಷ್ಟು ಡೌನ್ ಸಿಗುತ್ತೋ ಅಷ್ಟು ಡೌನ್ಗೆ ನೀವು ಅಲ್ಲಿ ಕ್ರಾಸ್ ಅನ್ನೋದು ತೆಗಿಬೇಕಾಗುತ್ತೆ. ಈಗ ನಾನು ಏನ್ ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ ಗೆ ಮಿಡ್ಲ್ ಅಲ್ಲಿ ಒಂದು ನಾಚ್ ಅನ್ನೋದು ಇಟ್ಕೊಳ್ಳಿ. ಹಾಗೆ ಸೈಡ್ ಸೀಮ್ 2 ಇಂಚಸ್ ಮಾರ್ಜಿನ್ ಹತ್ರ ನಾವು ಒಂದು ನಾಚ್ ಅನ್ನೋದು ಇಟ್ಕೋಬೇಕು. ನೋಡಿ ಈಗ ನಾವು ಸ್ಲೀವ್ಸ್ ಗೆ ಒಂದು ಸೈಡ್ ಮಾತ್ರ ಪೀಸಸ್ ಅನ್ನೋದು ಜಾಯಿನ್ ಮಾಡ್ಬೇಕಾಗುತ್ತೆ. ನೀವು ಫೋಲ್ಡಿಂಗ್ ಅನ್ನೋದು ಈಕ್ವಲ್ ಆಗಿ ಪ್ಲೇಸ್ ಮಾಡ್ಕೊಂಡ್ರೆ ಎರಡೂ ಸೈಡ್ ನೀವು ಸ್ಲೀವ್ಸ್ ಗೆ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈಗ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ತೆಗೆಯೋದಕ್ಕೆ ಮೇಲ್ಗಡೆ ನಾವು 1 ಇಂಚ್ ಏನ್ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ಲಿಂದ ಫಿಟ್ಟಿಂಗ್ ಲೈನ್ ಹತ್ರಗೆ ಟೇಪ್ ನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಕಂಡುಹಿಡ್ಕೊಳ್ಳಿ. ಆ ಮಿಡ್ ಪಾಯಿಂಟ್ ಹತ್ರ 1/2 ಇಂಚ್ ಒಳಗಡೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನೋದು ಯೂಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ನೀವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು. ನೀವು ಈಗಲೇ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಲೀವ್ಸ್ ಗೆ ಸೈಡ್ಸ್ ಅಲ್ಲಿ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಿದ ನಂತರ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಫ್ರಂಟ್ ಆರ್ಮೋಲ್ ಶೇಪ್ ತೆಗೆದಿರೋ ಕಡೆ ಒಂದು ನಾಚ್ ಅನ್ನೋದು ಇಟ್ಕೊಳ್ಳಿ. ನೋಡಿ ಸ್ಲೀವ್ಸ್ ಅನ್ನೋದು ನಮ್ಗೆ ಈ ರೀತಿ ಕಟ್ ಮಾಡ್ಕೊಂಡಿವಿ. ಈಗ ಫ್ರಂಟ್ ಪಾರ್ಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದು ಉಕ್ಸ್ ಬಂದು ಫ್ರಂಟ್ ಉಕ್ಸ್ ಬರ್ತಾ ಇರೋದ್ರಿಂದ ಓಪನಿಂಗ್ ಸೈಡ್ ಅನ್ನೋದು ನನ್ನ ಸೈಡ್ ಗೆ ಪ್ಲೇಸ್ ಮಾಡ್ಕೊಂಡಿದೀನಿ. ನೀವೇನಾದ್ರೂ ಒಂದ್ ವೇಳೆ ಬ್ಯಾಕ್ ಉಕ್ಸ್ ಅನ್ನ ಸ್ಟಿಚ್ ಮಾಡ್ತಾ ಇದ್ರೆ ಅಥವಾ ಕಟಿಂಗ್ ಮಾಡ್ತಾ ಇದ್ರೆ ಫ್ರಂಟ್ ಪಾರ್ಟ್ ಬಂದು ಫೋಲ್ಡಿಂಗ್ ಸೈಡ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ 1/4 ಇಂಚ್ ಮಾರ್ಜಿನ್ ಗೆ ಈ ರೀತಿ ಉಕ್ಸ್ ಪಟ್ಟಿಗೋಸ್ಕರ ತಗೊಂಡಿದ್ದೀನಿ. ಮೇಲ್ಗಡೆ ಒಂದು ಬೇಸ್ ಲೈನ್ ಹಾಕೊಂಡೆ, ಅದ್ರ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಗೆ ಶೋಲ್ಡರ್ ಗೋಸ್ಕರ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದೀನಿ. ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಬ್ಯಾಕ್ ಪಾರ್ಟ್ ಅಲ್ಲಿ ನಾವೇನ್ ಆರ್ಮ್ ರೌಂಡ್ ಅನ್ನೋದು ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದ್ರಲ್ಲಿ ನೀವು 1 ಇಂಚ್ ವರೆಗೂ ಕಡಿಮೆ ಮಾಡ್ಕೊಂಡು ಫ್ರಂಟ್ ಅಲ್ಲಿ ತಗೋಬಹುದು. ನೋಡಿ ಮೇಲ್ಗಡೆಯಿಂದ ಮಾರ್ಕ್ ಚೆಕ್ ಮಾಡ್ಕೊಂಡ್ರೆ 5.25 ಇಂಚ್ ಅನ್ನೋದಿದೆ. ಅದ್ರಲ್ಲಿ 1/4 ಇಂಚಿನ ಮೈನಸ್ ಮಾಡ್ಕೊಂಡು 5 ಇಂಚಿಗೆ ಇಲ್ಲಿ ಫ್ರಂಟ್ ಅಲ್ಲಿ ಆರ್ಮೋಲ್ ಶೇಪ್ ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡೆ. ಇದು ಬಂದು ನಮ್ಗೆ ಚೆಸ್ಟ್ ಲೈನು. ಈಗ ನಾವು ಫ್ರಂಟ್ ಅಲ್ಲಿ ಶೋಲ್ಡರ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಕಸ್ಟಮರ್ ಫುಲ್ ಶೋಲ್ಡರ್ ಬಂದು 14 ಡಿವೈಡೆಡ್ ಬೈ 2 ಮಾಡಿದ್ರೆ 7 ಇಂಚಸ್. ಆ 7 ಇಂಚಸ್ ಅಲ್ಲಿ -1.5 ಇಂಚಸ್ ಅನ್ನೋದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 5.5 ಬರ್ತಿದೆ. ನೋಡಿ 5.5 ನ ಮೇಲ್ಗಡೆ ಶೋಲ್ಡರ್ ಲೈನ್ ಅಲ್ಲೂ ಮತ್ತೆ ಚೆಸ್ಟ್ ಲೈನ್ ಅಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಯಾವುದೇ ಸೈಜ್ ಆಗಿರ್ಬೋದು ಫ್ರಂಟ್ ಅಲ್ಲಿ ನೀವು 1.5 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೊಳ್ಳಿ. ಈ ಕಸ್ಟಮರ್ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಇವ್ರ ಬಸ್ಟ್ ಪಾಯಿಂಟ್ ಬಂದು 9.5 ಇಂಚಸ್. ಸೊ ಅಂಡರ್ ಬಸ್ಟ್ ಲೈನ್ ಅನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 12 ಮಾಡಿದ್ರೆ 3 ಇಂಚಸ್ ಬರ್ತಾ ಇದೆ. ನೋಡಿ ಬಸ್ಟ್ ಲೈನ್ ಇಂದ 3 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಶೇಪ್ ಬೆಲ್ಟ್ಸ್ ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಮಾರ್ಜಿನ್ ಬೇಕು, ಅದನ್ನು ಸೇರಿಸಿ ನಾನು ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಎರಡು ಲೈನ್ಸ್ ನ ಈ ರೀತಿ ಸ್ಟ್ರೈಟ್ ಆಗಿ ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಚೆಸ್ಟ್ ಲೈನ್ ಅಲ್ಲಿ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇವ್ರ ಚೆಸ್ಟ್ ಬಂದು 35 ಡಿವೈಡೆಡ್ ಬೈ 4 ಮಾಡಿದ್ರೆ 8.75. ಅದಕ್ಕೆ ನಾವು 1/4 ಇಂಚನ್ನ ಆಡ್ ಮಾಡಿದ್ರೆ ನಮಗೆ 9.5 ಅನ್ನೋದು ಬರುತ್ತೆ. ನೋಡಿ ಫೋಲ್ಡಿಂಗ್ ಸೈಡ್ ಇಂದ 9.5 ಅನ್ನೋದು ಮಾರ್ಕ್ ಮಾಡ್ಕೊಂಡೆ. ಹಾಗೆ ಬಸ್ಟ್ ಲೈನ್ ಅಲ್ಲಿ ಇವರ ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರ ಬಸ್ಟ್ ಬಂದು 36 ಡಿವೈಡೆಡ್ ಬೈ 4 ಮಾಡಿದ್ರೆ 9 ಇಂಚಸ್ ಅನ್ನೋದು ಬರುತ್ತೆ. ಅದಕ್ಕೆ 1/4 ಇಂಚನ್ನ ಆಡ್ ಮಾಡಿದ್ರೆ 9.75 ಇಂಚಸ್. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಚೆಸ್ಟ್ ಪಾಯಿಂಟ್ ಮತ್ತೆ ಬಸ್ಟ್ ಪಾಯಿಂಟ್ ಎರಡನ್ನು ಸೇರಿಸಿ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನ್ ಗೋಸ್ಕರ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಕೂಡ ಲೈನ್ ನಮ್ಗೆ ಈ ರೀತಿ ಏನಾದ್ರು ಕ್ರಾಸ್ ಆಗಿ ಹೋಗಿದೆ ಅಂದ್ರೆ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಕಂಪಲ್ಸರಿ ಚೆಕ್ ಮಾಡ್ಕೊಂಡ್ಲೇಬೇಕು ನೀವು. ಈ ರೀತಿ ಒಳಗಡೆಗೆ 90 ಡಿಗ್ರಿ ಎಲ್ಲಿಗೆ ಸಿಗುತ್ತೋ ಅಲ್ಲಿಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಫ್ರಂಟ್ ಅಲ್ಲಿ ಆರ್ಮೋಲ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಚೆಸ್ಟ್ ಲೈನ್ ಇಂದ ಮೇಲ್ಗಡೆಗೆ 2 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡು ನಾವೇನ್ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ಲಿಂದ ಕೆಳಗಡೆಗೆ ನೀಟಾಗಿ ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇವರು ಫುಲ್ ಬಸ್ಟ್ ಬಂದು 36 ಡಿವೈಡೆಡ್ ಬೈ 10 ಮಾಡಿದ್ರೆ ಅಪೆಕ್ಸ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. 3 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಗೆ ಇವ್ರ ಅಪೆಕ್ಸ್ ಪಾಯಿಂಟ್ ಅನ್ನೋದು ಸಿಗ್ತಾ ಇದೆ. ಬಸ್ಟ್ ಲೈನ್ ಅಲ್ಲೂ ಮತ್ತೆ ವೇಸ್ಟ್ ಲೈನ್ ಅಲ್ಲಿ ಎರಡೂ ಕೂಡ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಹಾಗೆ ಇವರ ವೇಸ್ಟ್ ಲೈನ್ ಅಲ್ಲಿ ವೇಸ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ. ಉಕ್ಸ್ಪಟ್ಟಿ ಸೈಡ್ ಇಂದ 7.5 ಇಂಚಸ್ ಅನ್ನೋದು ವೇಸ್ಟ್, ಇವರು 4ನೇ ಒಂದು ಭಾಗ ವೇಸ್ಟ್ ಅನ್ನೋದು ಬರ್ತಾ ಇದೆ. ಅಲ್ಲಿಂದ ಹೊರಗಡೆಗೆ ನಮ್ಗೆ ಎಷ್ಟು ಉಳಿದಿದೆಯೋ ಅದನ್ನ ನಾನು ಡಾಟ್ ಆಗಿ ತಗೊಳ್ತಾ ಇದ್ದೀನಿ. ಇವ್ರ ಸೈಜ್ಗೆ ಬಂದು 2.5 ಇಂಚ್ ಮೆಕ್ಕಿದೆ. ಸೊ ಅದರಲ್ಲಿ 2 ಭಾಗ ಮಾಡಿದ್ರೆ 1/4 ಇಂಚ್ ಆ ಕಡೆ 1/4 ಇಂಚ್ ಈ ಕಡೆ ಮಾರ್ಕ್ ಮಾಡ್ಕೊಂಡು ವೇಸ್ಟ್ ಡಾಟ್ ಆಗಿ ಕನ್ವರ್ಟ್ ಮಾಡಿದೆ. ಈಗ ಅಪೆಕ್ಸ್ ಪಾಯಿಂಟ್ ಹತ್ತಿರದ 1.5 ಇಂಚ್ ಆ ಕಡೆ 1.5 ಇಂಚ್ ಈ ಕಡೆ ಮತ್ತೆ ಆರ್ಮೋಲ್ ಡಾಟ್ಗೋಸ್ಕರ 2 ಇಂಚಸ್ ಮೇಲ್ಗಡೆ ಈ ರೀತಿ ಪಾಯಿಂಟ್ಸ್ ಅನ್ನೋದು ಅರೇಂಜ್ ಮಾಡ್ಕೊಳ್ಳಿ. ಈಗ ಸೈಡ್ ಸೀಮ್ ಲೈನ್ ಕಡೆ 1/4 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಇರೋ ತರ ಈ ರೀತಿ ಕೆಳಗಡೆ ಮತ್ತೆ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದೀನಿ. ಉಕ್ಸ್ಪಟ್ಟಿ ಸೈಡ್ ಬಂದು 1/4 ಇಂಚ್ ಮಾರ್ಜಿನ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಎಲ್ಲಾ 4 ಡಾಟ್ಸ್ ಅನ್ನೋದು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಇಲ್ಲಿ 3 ಡಾಟ್ಸ್ ಕೂಡ ಸ್ಟಿಚ್ ಮಾಡ್ಕೋಬಹುದು. ನಿಮ್ಗೆ 3 ಡಾಟ್ ಬೇಕು ಅಂದ್ರೆ 4th ಸೈಡ್ ಸೀಮ್ ಲೈನ್ ಕಡೆ ಇರೋ ಡಾಟ್ ಅನ್ನ ನೀವು ಸ್ಕಿಪ್ ಮಾಡಿ. ಫ್ರಂಟ್ ಅಲ್ಲಿ ಈಗ ನಾವು ಆರ್ಮೋಲ್ ಶೇಪ್ ಅನ್ನೋದು ಚೆಕ್ ಮಾಡ್ಕೊಂಡಿಲ್ಲ. ಈಗ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಅಲ್ಲಿ ನಮ್ಗೆ ಆರ್ಮೋಲ್ ರೌಂಡ್ ಅನ್ನೋದು 8 ಇಂಚಸ್ ಬಂದಿದೆ. ಫ್ರಂಟ್ ಅಲ್ಲೂ ಕೂಡ ನಮ್ಗೆ 8 ಇಂಚಸ್ ಬಂದಿರಬೇಕು. ನೋಡಿ 8.5 ಇಂಚ್ ಅನ್ನೋದು ಬಂದಿದೆ. ನಮ್ಗೆ ಎಷ್ಟು ಎಕ್ಸ್ಟ್ರಾ ಬಂದಿದೆಯೋ ಅದನ್ನ ನೀವು ಆರ್ಮೋಲ್ ಡಾಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸಪೋಸ್ 1 ಇಂಚ್ ಬಂತ, ನೀವು ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ನೀವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಮ್ಗೆ ಈ ರೀತಿ ಸ್ಟ್ರೈಟ್ ಆಗಿ ಇರಲ್ವಲ್ಲ, ಫ್ರಂಟ್ ಅಲ್ಲಿ ಸ್ವಲ್ಪ ಕರ್ವ್ ಶೇಪ್ ಇರುತ್ತೆ ಕೆಳಗಡೆ. ಸೊ ಅದಕ್ಕೋಸ್ಕರ ನೋಡಿ ಉಕ್ಸ್ಪಟ್ಟಿ ಸೈಡ್ 1/4 ಇಂಚ್ ಮೇಲೆ ಬಂದಿದ್ದೀನಿ ವೇಸ್ಟ್ ಲೈನ್ ಇಂದ. ಮತ್ತೆ ಸೈಡ್ ಸೀಮ್ ಲೈನ್ ಕಡೆಯಿಂದ 1 ಇಂಚ್ ಮೇಲ್ಗಡೆ ಬಂದು ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. ನಿಮ್ಗೆ ಏನಾದ್ರೂ ಶೇಪ್ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೀಟಾಗಿ ನೀವು ಕೈಯಿಂದ ಆದ್ರೂ ಸರಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ಅನ್ನ ಪ್ಲೇಸ್ ಮಾಡ್ಕೊಂಡು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೇನೆ. ಬ್ಯಾಕ್ ಪಾರ್ಟ್ ಅಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ವಲ್ಲ ಎಷ್ಟು ಶೋಲ್ಡರ್ ತಗೊಳ್ತಾ ಇದೀವಿ ಅಂತ, ಸೇಮ್ ಶೋಲ್ಡರ್ ನ ಫ್ರಂಟ್ ಪಾರ್ಟ್ ಅಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಇವ್ರ ಸೈಜ್ಗೆ ಫ್ರಂಟ್ ಡೀಪ್ ಬಂದು ನಾನು ಒಂದು 6 ಇಂಚಸ್ ಅನ್ನೋದು 6.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಮೆಜರ್ಮೆಂಟ್ ಬ್ಲೌಸ್ ಏನಾದ್ರು ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಡೀಪ್ ಎಷ್ಟಿದೆ ಅಂತ. ಇವ್ರ ಸೈಜ್ಗೆ ನೋಡಿ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದೀನಿ. ಶೋಲ್ಡರ್ ಹತ್ರದಿಂದ ಟೇಪ್ ಅನ್ನ ಈ ರೀತಿ ಇಟ್ಟಾಗ ಕರೆಕ್ಟ್ ಆಗಿ 6.5 ಇಂಚ್ ಅನ್ನೋದು ಇವ್ರ ಸೈಜ್ಗೆ. ಸೊ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಅಲ್ಲಿಂದ ಕೆಳಗಡೆಗೆ 6.5 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಮೇಲ್ಗಡೆ ನೆಕ್ ಬಿಡ್ತ್ ಬಂದು 2.25 ಇಂಚ್ ಇದೆ. ಕೆಳಗಡೆ ನೆಕ್ ಬಿಡ್ತ್ ಬಂದು ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಸೇರಿಸಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರಂಟ್ ಪಾರ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಕಟಿಂಗ್ ಮಾಡುವಾಗ ಆದಷ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬರಬಾರ್ದು. ನೋಡಿ ನಾನು ಏನ್ ಮಾರ್ಕ್ ಮಾಡಿರ್ತೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಹಾಗೆ ನಾವೇನ್ ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲೆಲ್ಲ ಕೂಡ ಈ ರೀತಿ ನಾಚಸ್ ಅನ್ನೋದು ಇಟ್ಕೊಳ್ಳಿ. ನಿಮ್ಗೆ ಸ್ಟಿಚ್ ಮಾಡುವಾಗ ತುಂಬಾ ಈಸಿ ಆಗಿ ಅನ್ಸುತ್ತೆ. ಈ ರೀತಿ ನೀವು ನಾಚಸ್ ಅನ್ನೋದು ಇಟ್ಕೊಂಡಾಗ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಆರ್ಮೋಲ್ ಡಾಟ್ ಹತ್ರ ಕೂಡ ಈ ರೀತಿ 2 ನಾಚಸ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ ಶೋಲ್ಡರ್ ಪಟ್ಟಿ ನಾವೇನ್ ಮಾರ್ಕ್ ಮಾಡ್ಕೊಂಡು ಅದು ಕೂಡ ನಾವು ಅಲ್ಲಿ ಒಂದು ನಾಚ್ ಅನ್ನೋದು ಇಟ್ಕೋಬೇಕು. ಇದಿಷ್ಟು ಫ್ರಂಟ್ ಪಾರ್ಟ್. ಈಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಅನ್ನ ಸೈಡ್ ಸೀಮ್ ಲೈನ್ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊಂಡು ನಾವು 4th ಡಾಟ್ ಅನ್ನೋದು ಮಾರ್ಕ್ ಮಾಡಿರೋದ್ರಿಂದ 4th ಡಾಟ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾವು ಶೇಪ್ ಬೆಲ್ಸ್ಗೆ ಎಷ್ಟು ವಿಡ್ತ್ ಅನ್ನೋದು ಸಿಗುತ್ತೆ ಸೈಡ್ ಸೀಮ್ ಲೈನ್ ಕಡೆ ಅಂತ ಚೆಕ್ ಮಾಡ್ಕೋಬೇಕು. ನೀವೇನಾದ್ರೂ 4th ಡಾಟ್ ಸ್ಟಿಚ್ ಮಾಡುವಾಗ ನೀವು ಇದನ್ನ ಫೋಲ್ಡ್ ಮಾಡ್ಕೊಳ್ದಿರಾ ಚೆಕ್ ಮಾಡಿದೀರಾ ಅಂದ್ರೆ ನಿಮ್ಗೆ ಸೈಡ್ ಸೀಮ್ ಲೈನ್ ಅನ್ನೋದು ಬ್ಯಾಕ್ ಪಾರ್ಟ್ ಗಿಂತ ಫ್ರಂಟ್ ಪಾರ್ಟ್ ಅನ್ನೋದು ಕಡಿಮೆ ಬಂದ್ಬಿಡುತ್ತೆ. ಒಂದ್ ವೇಳೆ ಕಡಿಮೆ ಸಿಗ್ತಾ ಇದೆ ನಿಮ್ಗೆ ವಿಡ್ತ್ ಶೇಪ್ ಬೆಲ್ಸ್ಗೋಸ್ಕರ ಅಂದ್ರೆ ನೀವು ಸ್ವಲ್ಪ ಮೇಲ್ಗಡೆಗೆ ಹೋಗಿ ಮತ್ತೆ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬಹುದು. ಅಪ್ ಟು ನೀವು ಬಸ್ಟ್ ಲೈನ್ ವರೆಗೂ ಈ ರೀತಿ ಹೋಗ್ಬೋದು. ನೋಡಿ ಮತ್ತೆ ಫೋಲ್ಡ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಅನ್ನೋದು ಫೋಲ್ಡ್ ಮಾಡ್ಕೊಂಡು ಈಗ ಮತ್ತೆ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಂಗೆ 2.5 ಇಂಚ್ ಅನ್ನೋದು ಸೈಡ್ ಸೀಮ್ ಲೈನ್ ಕಡೆ ನಮ್ಗೆ ಶೇಪ್ ಬೆಲ್ಟ್ ಗೋಸ್ಕರ ವಿಡ್ತ್ ಅನ್ನೋದು ಸಿಗ್ತಾ ಇದೆ. ಈಗ ನೋಡಿ 2 ಲೇಯರ್ಸ್ ಇರುವಂತ ಲೈನಿಂಗ್ ಅನ್ನ ತಗೊಂಡಿದ್ದೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅಲ್ಲಿಂದ ಮೇಲ್ಗಡೆಗೆ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡೆ. ಈ ಸೈಡ್ ಕೂಡ ಸ್ಟ್ರೈಟ್ ಆಗಿರೋ ತರ ನೋಡ್ಕೊಂಡು ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಈ ಲೈನ್ ಮೇಲೆ ನಾವು ಕಸ್ಟಮರ್ ವೇಸ್ಟ್ ರೌಂಡ್ ಎಷ್ಟಿದೆಯೋ ಅದರಲ್ಲಿ 4ನೇ ಒಂದು ಭಾಗ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈ ಕಸ್ಟಮರ್ ವೇಸ್ಟ್ ರೌಂಡ್ ಬಂದು 30 ಡಿವೈಡೆಡ್ ಬೈ 4 ಮಾಡಿದ್ರೆ 7.5 ಇಂಚಸ್ ಅನ್ನೋದು ಬರುತ್ತೆ. ನೋಡಿ 7.5 ಇಂಚಸ್ ಎಲ್ಲಿ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮಾರ್ಜಿನ್ ಗೋಸ್ಕರ 3 ಇಂಚಸ್ ಅನ್ನೋದು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಉಕ್ಸ್ ಪಟ್ಟಿ ಸೈಡ್ ಬಂದು 3.5 ಇಂಚಸ್ ಅನ್ನೋದು ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಪೆಕ್ಸ್ ಪಾಯಿಂಟ್ ಬಂದು 3 ಇಂಚಸ್ ಮೇಲೆ 6 ಪಾಯಿಂಟ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಅನ್ನೋದು ಮಾಡ್ಕೊಂಡು
ಅಲ್ಲಿಂದ ಮೇಲ್ಗಡೆಗೆ 2.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಸೈಡ್ ಸೀಮ್ ಲೈನ್ ಕಡೆ ಬಂದು 3.25 ಇಂಚ್ ಅನ್ನೋದು ನಾನು ಮಾರ್ಜಿನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ಅನ್ನ ಪ್ಲೇಸ್ ಮಾಡ್ಕೊಂಡು ಈಸಿಯಾಗಿ ನೀವು ಈ ರೀತಿ ಶೇಪ್ ಅನ್ನೋದು ತಗೋಬಹುದು. ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ನೋಡಿ, ನಾನು ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ನೀಟಾಗಿ ನೀವು ಇದೇ ರೀತಿನೇ ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಶೇಪ್ ಬೆಲ್ಸ್ಗೆ ಲೈನಿಂಗ್ ಪೀಸಸ್ ಅನ್ನೋದು 4 ಪೀಸ್ಗಳು ಬೇಕಾಗುತ್ತೆ. ನಾನು ಇಲ್ಲಿ 2 ಪೀಸಸ್ ನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನ ಒಂದು 2 ಪೀಸಸ್ ನ ನೀವು ಲೈನಿಂಗ್ ಇಂದ ಕಟ್ ಮಾಡ್ಕೋಬೇಕು. ನೋಡಿ, ಫೈನಲ್ ಆಗಿ ನಮಗೆ ಲೈನಿಂಗ್ ಮೇಲೆ ನಾವು ಬ್ಲೌಸ್ ಅನ್ನ ಕಟ್ ಮಾಡಿದ್ದಾಯ್ತು. ಈಗ ಈ ಲೈನಿಂಗ್ ಅನ್ನ ಪ್ಲೇಸ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಬ್ಯಾಕ್ ಅಲ್ಲಿ ನಾವು ಏನ್ ಡಿಸೈನ್ ಹಾಕ್ಸಿರ್ತೀವೋ ಅದನ್ನ ಕರೆಕ್ಟ್ ಆಗಿ ಮಿಡ್ಲಿಗೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಆ ವರ್ಕ್ ಅನ್ನೋದು ಕರೆಕ್ಟ್ ಆಗಿ ಮಿಡ್ಲಿಗೆ ಬರಬೇಕು, ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈಗ ಅದ್ರ ಮೇಲೆ ನೀಟಾಗಿ ಬ್ಯಾಕ್ ಪಾರ್ಟ್ ಲೈನಿಂಗ್ ಪೀಸ್ ಅನ್ನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಸೈಡ್ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಇದೆಯಾ ಅಥವಾ ನೆಕ್ ಡೆಪ್ತ್ ಅನ್ನೋದು ಕರೆಕ್ಟ್ ಆಗಿ ಇದೆಯೋ ಇಲ್ವಾ ಅಂತ ನೀಟಾಗಿ ಚೆಕ್ ಮಾಡ್ಕೊಂಡು ಲೈನಿಂಗ್ ಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಸುತ್ತಲೂ ನಮ್ಗೆ ಎಕ್ಸ್ಟ್ರಾ ಇರೋ ತರ ನೀವು ಈ ಬ್ಲೌಸ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸುತ್ತಲೂ ಎಕ್ಸ್ಟ್ರಾ ಇರೋ ತರ. ಈಗ ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಬ್ಲೌಸ್ ಪೀಸ್ ಅನ್ನೋದು ತುಂಬಾ ಚಿಕ್ಕದಾಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇರುವಂತ ಬ್ಲೌಸ್ ಪೀಸ್ ನಾವು ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗುತ್ತೆ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಸ್ಲೀವ್ಸ್ಗೆ ನಮಗೆ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಇರೋದ್ರಿಂದ ಸಪ್ರೇಟ್ ಆಗಿ ಕಟ್ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ಸ್ಲೀವ್ಸ್ಗೆ. ನಮ್ಗೇನು ಆ ಫ್ಲವರ್ ಬಂದಿದೆಯಲ್ವಾ, ಆ ಫ್ಲವರ್ ಅನ್ನೋದು ಕರೆಕ್ಟ್ ಆಗಿ ಸ್ಲೀವ್ಸ್ಗೆ ಮಿಡ್ಲಲ್ಲಿ ಬರೋ ತರ ಚೆಕ್ ಮಾಡ್ಕೊಂಡು ನೀವು ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕು. ಸಾರಿ, ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ಗೆ ಸೈಡ್ಸ್ ಅಲ್ಲಿ ನಾವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದ್ರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದೀನಿ. ಈಗ ಫ್ರಂಟ್ ಪಾರ್ಟ್ ಅನ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ಪಾರ್ಟ್ ಅಲ್ಲಿ ನಮ್ಗೆ ಒಂದು ಸೈಡ್ ವರ್ಕ್ ಅನ್ನೋದು ಬಂದಿರುತ್ತೆ, ಅಂದ್ರೆ ರೈಟ್ ಸೈಡ್ ನಮ್ಗೆ ಕಾಣಿಸುತ್ತೆ. ಲೆಫ್ಟ್ ಸೈಡ್ ಬಂದು ನಾವು ಪಲ್ಲು ವೇರ್ ಮಾಡೋದ್ರಿಂದ ನಮ್ಗೆ ಲೆಫ್ಟ್ ಸೈಡ್ ವರ್ಕ್ ಇದ್ರೂ ಕಾಣಿಸೋದಿಲ್ಲ. ಮೈನ್ ಫ್ಯಾಬ್ರಿಕ್ ನ 2 ಲೇಯರ್ಸ್ ಆಗಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಲೈನಿಂಗ್ ಪೀಸ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ನಾವ್ ಈ ರೀತಿ ವರ್ಕ್ ಬ್ಲೌಸ್ ಗೆ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ನೆಕ್ ಅನ್ನೋದು ಕಟ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ನೀವೇನ್ ಬ್ಯಾಕ್ ಅಲ್ಲಿ ಡೀಪು ಮತ್ತೆ ಫ್ರಂಟ್ ನೆಕ್ ಡೀಪು ಇರುತ್ತಲ್ಲ, ಅದನ್ನ ಯಾವುದೇ ರೀತಿ ಕಟ್ ಮಾಡಕ್ ಹೋಗ್ಬೇಡಿ. ನೋಡಿ, ಈ ರೀತಿ ಸುತ್ತಲೂ ಎಕ್ಸ್ಟ್ರಾ ಮೈನ್ ಫ್ಯಾಬ್ರಿಕ್ ಇರುತ್ತೆ ನೋಡ್ಕೊಂಡು ನೀವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ, ನನಗೆ ಎಕ್ಸ್ಟ್ರಾ ಮೈನ್ ಫ್ಯಾಬ್ರಿಕ್ ಅನ್ನೋದು ಉಳ್ದಿರೋದು ಇಷ್ಟೇ. ಇದರಲ್ಲಿ ನಾವು ಶೇಪ್ ಬೆಲ್ಸ್ಗೆ ಏನಾದ್ರು ಕ್ಲಾತ್ ಸಿಗುತ್ತಾ ಅಂತ ನೋಡ್ಬೇಕು. ಇಲ್ಲಾಂದ್ರೆ ಪೀಸಸ್ ನ ಜಾಯಿನ್ ಮಾಡ್ಕೊಂಡು ನಾವು ಶೇಪ್ ಬೆಲ್ಸ್ಗೆ ಕ್ಲಾತ್ ಅನ್ನೋದು ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಇದ್ರ ಸ್ಟಿಚಿಂಗ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಾದ್ರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.